ಹಾಯ್ ನನ್ನ ಟು ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗೈತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬರೀ ನಾನು 5:30 ಆಗಿತ್ತು. ಎದ್ದು ಅಂಗಳ ಕಸ ಗುಡಿಸಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಹೆಸರು ಕಾಳು ಹುರ್ಕೊಂಡು ಒಮ್ಮಕ್ಕ ವಾದ ವರ್ಷ ಶೇಂಗಾ ಇದ್ದು ಅವಿಸು ಕೇರಿಟ್ಟು ಕಸ ಗುಡಿಸಿದೆ. ಅವು ಶ್ರಾವಣಿಯರು ಶ್ರಾವಣ ಕುಮಾರ್ ಸಾಲಿವಿಗಿಂದ ಉರಿತೀನಿ ಸ್ನೇಹಿತರೆ. ಇವಾಗ ಅವರು ಹೆಸರು ಕಾಳು ಪಲ್ಯ ರೊಟ್ಟಿ ಮಾಡ್ತೀನಿ ನೋಡಿ. ಇವತ್ತಿನ ರೊಟ್ಟಿನ 7 ಗಂಟೆ ಆಯ್ತು. ಟೈಮ್ 5:30ಕ್ಕೆ ಇದ್ದೀನಿ. ನೆಸ್ಸಿನಾಗ ಹೇಳ್ಬೇಕು ಸ್ನೇಹಿತರೆ. ನೆಸ್ಸಿನಾಗ ಎದ್ರೆ ಒಂದು ಸ್ವಲ್ಪ ಜಲ್ದಿ ಕೆಲಸ ಆಗ್ತಾವು. 8 ಗಂಟೆ ಅನ್ನಕ್ಕೆ ರೊಟ್ಟಿ ಪಲ್ಯ ಆಗ್ಬೇಕಲ್ಲ ಅವ್ರಿಗೆ, ಅದಕ್ಕೆ ಬೇಗ ಎದ್ದೀನಿ. ಆದ್ರೆ ಇನ್ನು ಬೇಗ ಹೇಳ್ತೀನಿ ರೀ. ಟೀಚಿಂಗ್ ಮಾಡು ಕಂಡಪಟ್ಟಿ ಟೀಚಿಂಗು ಬಟ್ಟೆ ಗಿರಾಕಿಗಳು ಇರ್ತಾವು. ಮತ್ತು ಏನು ಹೇಳ್ಬೇಕಂದ್ರೆ ಸ್ನೇಹಿತರೆ, ಇವತ್ತಿನ ಫುಲ್ ಎರಡು ಬ್ಲೌಸ್ ಸ್ಟಿಚ್ ಮಾಡಬೇಕು, 3 ಬ್ಲೌಸ್ ಕಟಿಂಗ್ ಮಾಡುವುದವು, ಮತ್ತು ಬಟ್ಟೆ ಗಿರಾಕಿ ಒಂದು, ಮತ್ತೊಂದು 3-4 ಹೂಕ್ಸ್ ಹಚ್ಚೋದವು. ಇಷ್ಟು ಎಲ್ಲ ಕೆಲಸ ಐತ್ರಿ. ಏನಾಗುತ್ತೋ ಏನಿಲ್ಲ ಅಂತ ರೊಟ್ಟಿಯಿಂದ ಶೇರ್ ಮಾಡ್ತಿರ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನಾನು ಏನು ಕಸ ಮುಸುರಿ ಏನೇ ಮಾಡಿನಿ ಅಂತ ತೋರಿಸ್ತೀನಿ. ಈಗ ಇವತ್ತು ಎದ್ದೇನೇ ಅಷ್ಟು ಕೆಲಸ ಮಾಡ್ಕೊಂಡು ನಾನು ಬ್ರಷ್ ಮಾಡಿ ಮಾರಿ ತಕ್ಕೊಂಡು ಮಲ್ಲೈ ನೆನೆಸಿ ಮಲ್ಲೈ ಮಾಡಿ ಆ ಮಲ್ಲೈ ಮುತ್ತೆ ಎಲ್ಲರಿಗೂ ಒಳ್ಳೇದು ಮಾಡಿ ಈ ಬುತ್ತಿ ಹಚ್ಕೊಂಡು ಮತ್ತು ನಂದು ಏನಿರ್ತ ರೊಟ್ಟಿನ ಒಂದು ಗ್ಲಾಸ್ ನೀರು, ಒಂದು ಚಮಚೆ ಜೇನುತುಪ್ಪ ಕುಡಿದು ಮೈ ಎಲ್ಲ ಹೆಣ್ಮಕ್ಳಿಗೆ ಮೈ ಪ್ರಾಬ್ಲಮ್ ಭಾಳ ಸ್ನೇಹಿತರೆ. ನನಗೂ ಮೈ ಕರಗಿಸ್ಬೇಕು. ಯಾಕಂದ್ರೆ ನಿಮ್ಮ ದಪ್ಪ ಅಂದ್ರೆ ಬರ್ಬರ್ತ ಮಕ್ಕಳು ದುಡ್ದು ಹಾಕೋರು ಯಾರದಾರೆ. ನಾನೇ ಅಲ್ಲ, ನನ್ನ ಮೈ ನಾನು ನೋಡ್ಕೊಂಡು ಕಂಟ್ರೋಲ್ ಇಟ್ಕೋಬೇಕು. ನಾನು ಇಷ್ಟು ದಿನ ವಿಚಾರ ಮಾಡಿ ಸ್ವರ್ಗಬೇಕನ್ನೋದಿತ್ತು, ಆದರೆ ಏನೂ ಟ್ರೈ ಮಾಡ್ತಿದ್ದಿಲ್ಲ. ಇವಾಗ ಒಬ್ರು ಹೇಳ್ಯಾರ ಜೇನುತುಪ್ಪ ಬಿಸಿನೀರಲ್ಲ, ಏನು ಮಾಮೂಲಿ ಬಿಸಿನೀರು ಕುಡಿತಿದ್ದೆ, ಯಾವ್ದಾರ ಒಂದು ಚಮಚ ಜೇನುತುಪ್ಪ ಹಾಕೊಂಡು ಕುಡಿಯೋದಂತ ಉಪಯುಕ್ತ ಐತೆ. ನನಗೆ ಮಾತ್ರ ಒಂದು ಸ್ವಲ್ಪ ಬೇಸ್ ಅನಿಸೈತೆ ಸ್ನೇಹಿತರೆ. ಬೆಸ್ಟ್ ಅನಿಸೈತೆ. ಏನು ರಿಸಲ್ಟ್ ಬಂದಿದೆ ನಿಮಗೆ ತಿಳಿಸ್ತೀನಿ. ಹೆಂಗೆ ಬೆಸ್ಟ್ ಅನಿಸೈತೆ ಏನಂತ ನೀವು ಕೇಳ್ತಿರ್ಬೇಕು. ಆದ್ರೆ ಏನಾದರೂ ತಿನ್ನಂಗೆ ಆಗ್ತಿತ್ತು ನನಗೆ, ಅದು ತಿನ್ನಂಗೆ ಅನ್ಸಲ್ಲ ಸ್ನೇಹಿತರೆ. ಜೇನುತುಪ್ಪ ನೀರು ಕುಡಿ ಅಂತ ಏನು ತಿನ್ಲಿ ಏನು ಬೀಳಿ ಅನಿಸ್ತಿತ್ತು, ಹಂಗೆ ಅನ್ಸಲ್ಲ. ಮಾಮೂಲಿ ನಾ ಮಧ್ಯಾಹ್ನ ಮುಂಜಾನೆ ಮಧ್ಯಾಹ್ನ ಉಣ್ಣಂಗೂ ಅನ್ಸಲ್ಲ. ಆದ್ರೆ ಜೇನುತುಪ್ಪ ಬಿಸಿನೀರು ಕುಡಿದು ನೋಡ್ರಿ, ಎಲ್ಲ ಭಾಳ ಆರೋಗ್ಯಕ್ಕೆ ಇದು ಐತಿ. ನನಗೆ ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು, ಒಟ್ಟು ಹಸು ಭಾಳ ಆಗ್ತಿತ್ತು. ಒಂದು ಸ್ವಲ್ಪ ಹಸು ಕಂಟ್ರೋಲ್ ಇರ್ತೀರಿ ಜೇನುತುಪ್ಪ ಬಿಸಿನೀರು ಕುಡಿ ಅಂತ. ನನಗೆ ಅವಾಗ ಏನು ತಿನ್ನಲಿ ಏನು ಬೀಳಿ ಏನೈತಿ ಏನಿಲ್ಲ, ಏನೋ ತರಿಸಿ ತಿನ್ನೋದು, ಭಾಳ ಹಿಂಗೆ ಚಂತ ಬಾಯಾಡ್ಸೋದು ಈ ಥರ ಮಾಡ್ತಿದ್ದೆ. ಆದರೆ ಏನು ಹಂಗೆಲ್ಲ ಅನಿಸಲ್ಲ. ಮತ್ತು ಊಟನೂ ಕಂಟ್ರೋಲ್ ಇರುತ್ತೆ ಸ್ನೇಹಿತರೆ. ಇವಾಗ ಊಟ ಜಾಸ್ತಿ ಇಲ್ಲ. ಅವಾಗ 3 ರೊಟ್ಟಿ ಉಂಟಿನಾಗ 2 ರೊಟ್ಟಿ ಉಂಡು ಒಂದಿಷ್ಟು ಅನ್ನವನ್ನು ಸಾಕಾಗತ್ತೆ. ಆದರೂ ಒಂದು ಸ್ವಲ್ಪ ಬೇಷ್ ಅನ್ಸೈತಿ. ಇವತ್ತಿನ 4 ದಿನ ಆತದನ್ನ ರೂಢಿ ಮಾಡ್ಕೊಂಡು ನೀವು ಯಾರಾದರೂ ದಪ್ಪ ಇದ್ರೆ ಜೇನುತುಪ್ಪ ಬಿಸಿನೀರು ಏನು ದೊಡ್ಡಗದಲ್ಲ ಸ್ನೇಹಿತರೆ. ಎಲ್ಲ ಅಂಗಡಿಯಾಗ ಜೇನುತುಪ್ಪ ಸಿಗುತ್ತೆ, ತಂದು ಒಂದು ಗ್ಲಾಸ್ ಬಿಸಿನೀರು ಕಾಸಿ ಒಂದು ಚಮಚೆ ಉಪ್ಪಿಟ್ಟು ತಿನ್ನು ಚಮಚೆಲಿ ಒಂದು ಚಮಚೆ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಒಳ್ಳೇದು ನೋಡಿ. ಜೇನುತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು. ಬರೀ ನಾನು ಏನೇ ಮಾಡಿ ಅಂತ ತೋರಿಸ್ತೀನಿ ನಿಮಗೆ. ನೋಡ್ರಿ, ಇಲ್ಲೇ ನಾನು ಅಂಗಳ ಕಸ ಗುಡಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ಲಾಗ್ ಚಲೋ ಮಾಡಿದ್ನೆಲ್ಲ ತುಂಬ ಖುಷಿ ಆಗಿಬಿಡುತ್ತೆ ನೋಡಿ. ಯಾಕಂದ್ರೆ ಬೆಳಗ್ಗೆ ಜಲ್ದಿ ಇದ್ವಿ ಅಂದ್ರೆ ಈ ಖುಷಿ ಸಿಗೋ ಖುಷಿನೇ ಬೇರೆ ಇರ್ತಾ. ಯಾಕಂದ್ರೆ ಪಟ ಮನ್ಯಾಗ ಕೆಲಸ ಜಲ್ದಿ ಆಗಿಬಿಡ್ತಾ. ನಮಗೂ ಒಂಥರ ಕೂಲಾಗಿರ್ತೀವಿ, ಟೆನ್ಷನ್ ಇರಲ್ಲ. ಆ ಕೆಲಸ ಮಾಡ್ಬೇಕು ಈ ಕೆಲಸ ಮಾಡ್ಬೇಕು, ಮಕ್ಕಳು ಸ್ಕೂಲಿಗೆ ಹೋಗ್ತಾವು, ಅದನ್ನು ಜೋಡಿಸ್ಬೇಕು ಇದನ್ನು ಜೋಡಿಸ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ಸ್ವಲ್ಪ ಆದಷ್ಟು ಬೇಗ ಹೇಳ್ರಿ. ಬೇಗ ಹೇಳೋದ್ರಿಂದ ಭಾಳ ಲಾಭಗಳದ ಸ್ನೇಹಿತರೆ. ಅವು ಏನು ಲಾಭ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ನಾನು ಹೇಳ್ತೀನಿ ನಿಮ್ಗೆ. ಜಗ್ಗಿ ಲಾಭ ಐತ್ರಿ. ನನಗೂ ಎಲ್ಲ ಕೆಲಸ ಮಾಡ್ಕೊಂಡು ಜಲ್ದಿ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೂ ಲಾಭ ಆಗುತ್ತೆ. ಇಲ್ಲಿಕ್ಕಾದ್ರೆ ಲೇಟ್ ಆಗುತ್ತೆ ಕೆಲಸ, ಬಿಸಿಲು ಆಗಿಬಿಡುತ್ತೆ ಸ್ನೇಹಿತರೆ. ಮಕ್ಕಳು ನೋಡಿ 7 ಗಂಟೆ ಅಂದ್ರೆ ಇಷ್ಟೆಲ್ಲ ಕೆಲಸ ಮಾಡೀನಿ. ನಂದು ಹಲ್ ತಿಕ್ಕೊಂಡು ಮರಿ ತಕ್ಕೊಂಡು ದೇವ್ರು ಒಂದು ಸ್ವಲ್ಪ 5 ನಿಮಿಷ ಕುಂತು ಓಂ ನಮ ಶಿವ ಅಂತ ಭಜನೆನೂ ಮಾಡ್ಬೋದು. ಅವನ ಶಿವ ನೆನೆಸಿರ ಭಯ ಇಲ್ಲ, ಶಿವ ಎಂದರೆ ಭಯವಿಲ್ಲ ಅಂತ ಸಾಂಗ ಐತೆ. ಅದಕ್ಕೆ ಶಿವ ನೆನೆಸ್ರಿ, ಯಾರಿಗೂ ಶಿವ ಏನೂ ಮೋಸ ಮಾಡಲ್ಲ. ಇವೆಲ್ಲ ಶೇಂಗಾ ವಾದ ವರ್ಷ ಶೇಂಗಾಕ್ಕೆ ಹೋಗಿದ್ನೆಲ್ಲ ತಂದು ಸ್ನೇಹಿತರೆ. ಅವ್ರು ಸಾಲಿ ಹೋಗಿಂದ ಒಲಿ ಹಚ್ಚಿ ಉರಿತೀನಿ. ಇವಾಗ ಹೆಸರು ಕಾಳು ಕುದಿಯೋಕ್ಕಿಲ್ಲ, ಹೆಸರು ಕಾಳು ಪಲ್ಯ ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ, ಮತ್ತು ಅವ್ರನ್ನ ಜಾಕ ಮಾಡಿಸ್ತೀನಿ. ಇಷ್ಟೈತೆ ನೋಡಿ. ರೊಟ್ಟಿನ ಹೋಗುತ್ತಾ 2 ಬ್ಲೌಸ್ ಕಟಿಂಗ್ ಮಾಡೋದು ಅವು ನೋಡ್ಬೇಕು, ಅವ್ನು ಟಿಚಿಂಗ್ ಮಾಡಬೇಕು. ಏನಾಗುತ್ತೆ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಇನ್ನೂ ಬಾಂಡೆ ಅದಾವ ಸ್ನೇಹಿತರೆ. ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊರಿ. ಇವಾಗ ಹೆಸರು ಕಾಳು ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ ರೀ. ಆಮೇಲೆ ಬಾಂಡೆ ತಿಕ್ಕೋತೀನಿ. ಅವ್ರು ಹೋಗಿಂದ 8 ಅನ್ನಕ್ಕೆ ಹೋಗ್ತಾರೆ ಸ್ನೇಹಿತರೆ. ಮತ್ತು 8 ಅನ್ನಕ್ಕೆ ಅವ್ರು ರೊಟ್ಟಿ ಪಲ್ಯ ಆಗಬೇಕು ನೋಡಿ. ಈ ವರ್ಷ ಒಂದು ಶೇಂಗಾಕ್ಕೆ ಒಟ್ಟ ಹೋಗೇ ಇಲ್ಲ. ವಾದ ವರ್ಷ ಹೋಗಿದ್ವಿ. ನಮಗೆ ಅದಾವು ಶೇಂಗಾ ಹುರಿದಿಟ್ಟು ಮಕ್ಳು ಯಾವಾಗಾರ ಎಡ್ಕೊತ ತಿಂತಾರೆ ಸ್ನೇಹಿತರೆ. ಬರೀ ಮತ್ತು ರೊಟ್ಟಿ ಮಾಡೋ ವಿಡಿಯೋ ನೋಡ್ರಿ. ಇಲ್ಲೇ ರೊಟ್ಟಿ ಮಾಡಾಕತ್ತೀನಿ. ಶ್ರಾವಣ ಕುಮಾರ್ದು ಜಾಕ ಐತೆ. ಶ್ರವಣ ಊಟ ಮಾಡಾಕತ್ತಾನ ನೋಡಿ. ಅಲ್ಲಿ ಊಟ ಮಾಡಾಕತ್ತಾನ. ಸ್ಕೂಲಿಗೆ ಹೋಗ್ತಾರ. ಚಿನ್ನಿ ಬಿಸಿ ರೊಟ್ಟಿ ಮಾಡಿದೆ. ಕಟ್ಟಿಟ್ಟಾಡಿ ಶ್ರಾವಣಿ ಕಟ್ಟಿಟ್ಟು ಸಜ್ಜಿ ರೊಟ್ಟಿ ಮಾಡಿಬಿಡ್ತೀವಿ ಸ್ನೇಹಿತರೆ. ಈಗ ಉಣ್ಣಾಕ ಸಂಜಿಕ ಮಧ್ಯಾಹ್ನ ಹಾಕ ನೋಡಿ.
ಮಕ್ಕಳು ಮತ್ತು ಅನ್ನ ಮಾಡೋದನ್ನು ಜಾಸ್ತಿ ಹಾಕ್ಕೊಂಡಿದ್ರಿ ಉಳಿದೋದ್ರು ಚಂದಾಗಿ ಉಣ್ಣಕ್ಕೆ ಬರ್ತಾರೆ ಚಂದ ಕುದಿ ಭಾಳ ಸ್ನೇಹಿತರೆ ರೊಟ್ಟಿ ಬಡಿಯೋಕ್ಕಾಗ ನೋಡಿ ರೊಟ್ಟಿ ಬಡ್ದು ಹೆಸರು ಕಾಳು ಪಲ್ಯನೂ ಮಾಡೀನಿ ಮತ್ತು ರೊಟ್ಟಿನೂ ಮಾಡಾಕತ್ತೀನಿ ಪಲ್ಯ ಸ್ವಲ್ಪ ಮಾಡಿ ನೋಡಿ ಸ್ನೇಹಿತರೆ ಶ್ರಾವಣಿ ಬುತ್ತಿ ಕಟ್ಟಿನ ಶ್ರಾವಣಿ ರೊಟ್ಟಿಲ್ಲ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಹೆಸರು ಕಾಳು ಪಲ್ಯ ಮಸ್ತ್ ನೋಡಿ ಊಟ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ ಮಾಡ್ಕೇರಿ ಮತ್ತು ಕೆಲಸ ಮಾಡ್ಕೊತೀವಿ ಇವ್ರನ್ನ ಕಳಿಸಿ ಸಾಲಿಗೆ ಮೊದಲ 8:15 ಆಗೈತಿ ಟೈಮ್ ಇನ್ನು 15 ನಿಮಿಷನೇ ಹೋಗ್ತಾರರು ಬರ್ರಿ ಮಸ್ತ್ ಸಿಗೋಣ ನೋಡಿ ಸ್ನೇಹಿತರೆ ಶ್ರಾವಣಕುಮಾರ ಸ್ಕೂಲ್ಗೆ ಹೋದ್ರು ನಾನು ಹಂಗೆ ರೊಟ್ಟಿ ಮಾಡ್ಕೇರಿ ಉಷ್ಟು ಮನಿ ಇದು ರೊಟ್ಟಿ ಮಾಡಿದಿಟ್ಟು ವರ್ಷಗೊಂದು ಹಿಟ್ಟು ಅದ್ರಾಗ ಭಾಳ ಆಗಿತ್ತು ಸ್ನೇಹಿತರೆ ಅದಕ್ಕೆ ಒಂದು 9 ರೊಟ್ಟಿ ತಳ್ಳಗದು ಕಟ್ಟಕ್ಕಾಗ ತಳ್ಳ ಮಾಡಿಟ್ಟೋಳಿ ಹಿಂಗಾದ್ರೆ ಯಾವಾಗಾದ್ರೂ ಉಣ್ಬೋದು ಸ್ನೇಹಿತರೆ ಇವಿಸು ತಳ್ಳ ಮಾಡಿಟ್ಟಿನಿ ಸುಮ್ಮನೆ ಜಾಸ್ತಿ ಬ್ಯಾಸಿಗೆ ದಿನಕ್ಕೆ ಊಟ ಹೋಗಲ್ರಿ ಇವಿಸು ಮೆತ್ತಗ ಮಾಡಿಟ್ಟೀನಿ ಮಾಡಿ ಮುಚ್ಚಿಟ್ಟಿನಿ ಉಣ್ಣಕ್ಕಾತಾವ ಈಗ ಮಧ್ಯಾಹ್ನಕ್ಕೆ ಆತಾವು ಬೇಕಾದ್ರೆ ಸಂಜೆಗೆ ಇದ್ರೆ ಬಿಟ್ರಾತು ಇಡ್ಲಿಕ್ಕೆ ಮಾಡ್ಕೊಂಡ್ರಾತು ಇವಿಸು ತಳ್ಳನ ರೊಟ್ಟಿ ಸ್ವಲ್ಪ ಆರ್ಲಿ ಅಂತ ಇದ್ರ ಮ್ಯಾಗ ಇಟ್ಬಿಡ್ತೀನಿ ಸ್ನೇಹಿತರೆ ಬರ್ರಿ ಇವಾಗ ಹಿಂದುರಿ ಹಂಚಿಟ್ಟು ಕೆರೆ ಶೇಂಗಾ ಹುರಿದೀನಿ ಒಮ್ಮಕ್ಕೆ ಹುಂಚಿ ಬಕ್ಕಿದ್ದು ರೀ ಹುಂಚಿ ಬಕ್ಕ ಹುರಿದಿಟ್ಟಿನಿ ಅಂದರೆ ಯಾವಾಗ ಒಂದು ತಿನ್ನಕ್ಕೆ ಆತಾವ ಅಂತೇಳಿ ತೊಗೊಂಡಿನಿ ಸ್ನೇಹಿತರೆ ಇನ್ನು ಅಷ್ಟು ಬಾಂಡೆ ಅದಾವ ಟೈಮು 10 ಗಂಟೆ ಆಯಿತು ಕಾಲು ಚೂರು ಹಿಡಿತು ನೋಡಿ ಬನ್ನೆಲ್ಲ ಸ್ವಚ್ಛ ಕ್ಲೀನ್ ಮಾಡಿ ನೋಡಿ ಬರೀ ಹಿಂದೊಲಿ ಹಚ್ಚೀನಿ ಬಾಂಡೆ ಬಟ್ಟೆ ಮಾಡ್ಕೊಂಡೆ ಜಕ ಮಾಡಿಬಿಡ್ತೀನಿ ನೋಡಿ ಶೇಂಗಾ ಹುರಿದಿನ ಅಲ್ಲೇ ಇಟ್ಟು ಇದು ಮರ ತಿಕ್ಕಾಕಿಟ್ಟು ನೋಡಿ ಇಲ್ಲಿ ಶೇಂಗಾನ ಹುರಿದು ನೋಡಿ ಸ್ನೇಹಿತರಲ್ಲಿ ನೋಡಿ ಈಗ ಇಷ್ಟು ಹುಂಚಿ ಬಕ್ಕ ಹುರಿದ್ರಾತು ಈಗ ಒಲೆ ಐತೈತೆ ಅಂತೇಳಿ ಹುರಿಯಾಕತ್ತೀನಿ ಸುಮ್ಮನೆ ಆಟಿ ಒಲೆ ಒಂದೊಂದು ಬಾಯಿ ಹಾಕೊನ್ನಕ್ಕೂ ಬರ್ತಾವೆ ಅವೇ ₹1 4-5 ಹುಂಚಿ ಬಕ್ಕ ಕೊಡ್ತಾರೆ ಅಂಗಡಿಯಾಗ ಅದು ಒಲೆ ಹತ್ತಲು ಬೇಡ ಅಂತೈತೆ ನೋಡಿ ಊದುಗೋಳಿ ತರಲಿಲ್ಲ ಸ್ನೇಹಿತರೆ ಊದುಗೋಳಿ ಒಳಗಿತ್ತು ಹಂಗೆ ಬಾಯಿಲೆ ಊದಿದ್ದು ನೋಡಿ ನೋಡಿ ಇವಾಗ ಹುಂಚಿ ಬಕ್ಕ ಉರಿ ನೋಡಿ ಅವ್ವ ತಂದು ಕೊಟ್ಟಿದ್ಲಿ ಊರ್ಲಿಂತ ಅದಕ್ಕೆ ಚೆಂದಾಗಿ ಹುರಿದಿಟ್ಟಾತು ಹುರಿದು ಸಪ್ಪೆ ತೆಗೆದು ಒಂದು ಡಬ್ಬಿ ಹಾಕಿಟ್ರೆ ಯಾವಾಗ ನಮಗೊಂದು ಬಾಯಿ ಹಾಕೊಂಡಂಗಾಗತ್ತೆ ತಿನ್ನಕ್ಕೆ ಬರುತ್ತೆ ನೋಡಿ ಬರೀ ಹುಂಚಿ ಬಕ್ಕ ಹುರಿದು ಬಾಂಡೆ ತಿಕ್ಕಿ ಒಗ್ಯಾನ ಹೋಗೋದು ಎಲ್ಲ ಕೆಲಸ ಮುಗಿಸೋದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ಹುಂಚಿ ಬಕ್ಕ ಯಾರ್ಯಾರಿಗೆ ಗೊತ್ತೈತಿ ಹಳ್ಳಿ ಕಡೆ ಇದ್ದವ್ರು ಎಲ್ಲ ಮಾಮೂಲಿ ಗೊತ್ತಿರುತ್ತೆ ಸೀಟಾಗಿದ್ದವ್ರಿಗೆ ಅಷ್ಟೊಂದು ಗೊತ್ತಿಲ್ಲ ಆದ್ರೆ ಗೊತ್ತಿದ್ರೂ ಪಾಕಿಟ್ ತೊಗೊಂಡು ತಿಂತಾರೆ ಅವರು ಈ ಥರ ತಾಜಾ ಹುಂಚಿ ಬಕ್ಕ ತಿನ್ನಲ್ಲ ಅವು ಪಾಕಿಟ್ ಹೆಂಗೆ ಹುರಿದಿರ್ತಾರೋ ಹೆಂಗಿಲ್ಲೋ ಗೊತ್ತಿಲ್ಲ ಒಲಿ ಮೇಲೆ ಹುರಿದ್ರೆ ಒಂದು ಮಸ್ತ್ ನೋಡಿ ಹುಂಚಿ ಬಕ್ಕ ನನಗೋಸ್ಕರ ಶೇಂಗಾ ನನ್ನ ಮಕ್ಕಳಿಗೋಸ್ಕರ ಕಟ್ಟಿಟ್ಬಿಡ್ತೀನಿ ಸಿದ್ದು ರೀ ಆದ ವರ್ಷ ಇಷ್ಟು ಹುರಿದು ನೋಡಿ ಇವ್ರು 1000 ಸಲಾಗನೇ ಹೋಗಿ ಶೇಂಗಾಕ್ಕೆ ಹೋಗಿ ಶೇಂಗಾ ಮಾಡಿದ್ದೆ ಈ ವರ್ಷ ಹೋಗಲಿಲ್ಲ ಈ ವರ್ಷ ಅವ್ರು ಬೆಳಿಲ್ಲ ವಾಸಲೆ ಶ್ರಾವಣಕುಮಾರ್ ಸಣ್ಣವಿದ್ದು ನೋಡಿ ಹೋದ ವರ್ಷ ಶ್ರಾವಣಕುಮಾರ್ ಸಣ್ಣವಿದ್ದ ಅಂಗನವಾಡಿಗೆ ಓದ್ತಿದ್ದ ಅಲ್ಲಿ ಯಾವಾರ ಹುರಿದು ಶೇಂಗಾ ಹಂಗೆ ಶೇಂಗಾಕ್ಕೆ ಹೋಗಿ ಬಂದು ಹುರಿದು ಕೊಟ್ಟಿರ್ತಾರೆ ನೋಡಿ ಮನೆ ಮಕ್ಕಳಿಗೆ ಹುರಿದು ಶೇಂಗಾ ತರ ಮಮ್ಮಿ ನನಗೂ ಶೇಂಗಾ ಬೇಕನ್ನ ದಡಮರ್ಲಾಗ ಶೇಂಗಾ ಹಾಕಿದ್ರು ಅವ್ರನ್ನ ಹೆಂಗೆ ಬೇಡ್ಬೇಕಂತೇಳಿ ಸೋಸಕ್ಕೆ ಹೋಗಿ ಶೇಂಗಾ ಸಂಬಂಧಿನಿ ರೀ ಒಟ್ಟು ಬೇಡಬಾರ್ದು ಸ್ನೇಹಿತರೆ ಅವ್ರು ಏನು ಅನ್ಕೋತ ಅವರು ಕಷ್ಟಪಟ್ಟು ಬೆಳೆದಿರ್ತಾರೆ ಕಷ್ಟಪಟ್ಟು ಹಾಕಿರ್ತಾರೆ ಎಲ್ಲ ಖರ್ಚುಗಳು ಇರ್ತಾವೆ ನಾನು ದಡ ಶೇಂಗಾ ಸೋಸಕ್ಕೆ ಬರ್ತೀನಿ ಅಂತ ಕೇರಿ ಏನು ಮಾಡ್ತಾ ಬಿಡ್ತಾಯಿಲ್ಲ ಅಂತೇಳಿ ಹೇಳಿದ್ದಿಲ್ಲ ಫಸ್ಟ್ನೇ ದಿನ 2ನೇ ದಿನ ಹೋದೆ ಒಂದು ಚೀಲ ಮೇಲೆ ಒಂದು ಪುಟ್ಟಿ ಸೋಸಿ ನಾ ಕೂಲಿನ ತೊಗೊಂಡೆ ಶೇಂಗಾನ ಸಂಬಂಧೆ ಮಕ್ಕಳಿಗೂ ತಿಂದರು ಸ್ನೇಹಿತರೆ ಆದ ವರ್ಷ ಈ ವರ್ಷ ಅವ್ರಿಗೆ ಪುರ್ಸತ್ತಿಲ್ಲ ಸಾಲಿಗೆ ಓದ್ತಾವೆ ಬರ್ತಾವೆ ಯಾರು ತಿನ್ನೋದು ನೋಡ್ತಾ ಬಿಡ್ತಾವೆ ಅದು ಅಂಗನವಾಡಿ ಹೋಗೋ ಒಂದು ಬಾಲ್ಯನೇ ಬೇರೆ ಸ್ನೇಹಿತರೆ ಈ ದೊಡ್ಡ ಸಾಲಿಗೆ ಹೊಂಟ್ರೆ ಮುಗೀತು ನೋಡಿ ಅದಕ್ಕೆ ಅವು ಸಿದ್ದು ಹುರಿದಿಟ್ರಾತಂತ ಹುರಿದು ನೋಡಿ ಬರ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನೋಡಿರಿ ಮುಂಜಾನೆ 11 ಗಂಟೆ ಆಗಿತ್ತು ಲಾಗ್ ಬಂದ್ ಮಾಡ್ದಕ್ಕೆ ಇವಾಗ ಲಾಗ್ ಚಲ್ ಮಾಡೀನಿ ರೀ ಶ್ರವಣ್ ನೋಡಿ ಅಲ್ಲಿ ಏನು ಮಾಡಾಕತ್ತ ಬುಕ್ಕ ತೊಗೊಂಡು ಬಟ್ಟೆ ಕಸ್ಟಮರ್ ಬಂದಿದ್ರು ನೈಟಿ ತೊಗೊಂಡೋದ್ರು ಒಂದು ಜೋಡು ಬರ್ರಿ ನಾನು ಬಂದು ಅಲ್ಲಿಂದ ಬಂದು ಒಂದು ಕಡೆ ಹೋಗೋದಿತ್ತು ಹೋಗಿ ಬಂದೆ ಅಲ್ಲಿನಿಂದ ಬಂದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಸ್ಟಿಚ್ ಮಾಡಿಸಿದ್ನಿ ಅಂತ ನೋಡಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಸಖತ್ತಾಗ ಸ್ನೇಹಿತರೆ ಇವು ಕೂಡ ನೋಡಿ ಇಟ್ಟು ಹೊಲಿದ್ರು ಏನು ಪಾಯ್ದೆ ನೋಡಿ ₹60 ಒಂದು ಬ್ಲೌಸ್ ಸ್ಟಿಚ್ ಮೇಲೆ ₹60 ಅದು ನಂಗೆ ಎಣ್ಸಿರು ಭಾಳ ಐತೆ ಸ್ನೇಹಿತರೆ ನೋಡಿ ಅದು ತೆಗಿ ಅಪ್ಪ ಉಷು ಬುಕ್ಕ ತೆಗಿ ಎಲ್ಲ ಕ್ಲೀನ್ ಮಾಡ್ತೀನಿ ಟೈಮು 7 ಗಂಟೆ ಆಗೈತೆ ಇಷ್ಟು ರೆಡಿ ಮಾಡಾಕತ್ತಾರ ಬರ್ರಿ ಅಡುಗೆ ಮನ್ಯಾಕ ಹೋಗಿಲ್ರಿ ನಾನು ಇವ್ರ ಮ್ಯಾಗ ಮನೆ ಬಿಟ್ಟು ಹೋಗಿನ ಇವತ್ತು ತುಂಬ ಬೇಜಾರಾಗೈತೆ ನೋಡಿ ಇಷ್ಟು ಬಾಂಡೆ ತಿಕ್ಕಿದ್ದೆ ರೊಟ್ಟಿ ಪಟ್ಟಿ ಹೆಂಗೆ ಉಂಡು ಹೆಂಗೆ ಕಾಳು ಪಲ್ಯದ ಹೆಂಗೆ ಚಿಲಿಯೋಡು ಶ್ರಾವಣಿ ಪಲ್ಯ ಒಳಗೆ ಮುಚ್ಚಿಡಕ್ಕೆ ಬಲ್ಲ ನಾ ಹಾಕೊಂಡು ಉಂಡು ರೊಟ್ಟಿ ಯಾರು ಹೋದಾರ ಹಿಂಗೆ ನೋಡಿ ಮನೆ ಒಂದಿನ ನಾ ಮನ್ಯಾಗ ಇರ್ಲಿಕ್ಕಂದ್ರೆ
ಮಕ್ಕಳು ಈ ಥರ ಮಾಡ್ತಾರೆ ನೋಡಿ. ಬಟ್ಟೆ ಹೋಗೋದಾಕಿ ಬಾಂಡೆ ತಿಕ್ಕಿ ನೋಡಿ, ಬಟ್ಟೆನ ತಕ್ಕೊಂಡಿಲ್ಲ, ಅದೊಂದು ಬ್ಲೌಸ್ ಹೊಲ್ಕೊತ ಕೂತಿಲ್ಲ, ಲೇಟ್ ಆಯಿತು. ಬರೀ ನಾನು ಕೂಡ ಎಲ್ಲ ಒಟ್ಟು ಮಾಡ್ಕೊಂಡು ಮಸ್ತ್ ಸಿಗ್ತೀನಿ ನಿಮ್ಗೆ ನೋಡಿ. ಎಲ್ಲ ಅಷ್ಟು ಎತ್ತಿ ಇಟ್ಟೆ ಸ್ನೇಹಿತರೆ. ಬಿಸಿಲ್ಲ ಬಸ್ಲಿ ಪಲಾವ್ ಮಾಡೀನಿ. ಒಂದಿಷ್ಟು ಪಲಾವ್ ಇಟ್ಟೀನಿ. ಟೈಮು 8:30 ಆಗೈತಿ. ಅಲ್ಲೇ ಹೋಗಿದ್ದೆ, ಒಂದು ಸಮಸ್ಯೆ ಆಗೈತೆ ಅಂತ ಹೇಳಿದ್ನಲ್ಲ, ಹೇಳ್ತೀನಿ ರೀ. ಇವತ್ತು ನಾನು ಹೇಳೋ ಮೂಡಾಗಿಲ್ಲ, ಒಂಥರ ಬೇಜಾರಾಗ್ಬಿಟ್ಟೈತೆ ನೋಡಿ. ಟೈಮ್ 8:30 ಬಂದೈತೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಶೇಂಗಾ ಹುರಿದಿಟ್ಟಿದ್ನೆಲ್ಲ ತೊಗೊಂಡು ನೋಡಿ ಅವರು ನೋಡಿ. ತುಂಬ ಸಾಮಾನುಗಳದ್ದು ಪಲಾವ್ ಇಟ್ಟೀನಿ ರೀ. ಗ್ಯಾಸ್ ಬಂದ್ ಮಾಡಿಬಿಡು, ಆನ್ ಆಗಿರ್ಬೇಕು. ಅಟ್ಟು ತೊಗೋತೀನಿ ಈಗ, ಇನ್ನೊಂದು ಆಯ್ತು ಅಂತ ಕಟ್ಟಿಡೋನು. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮು 7:30 ಆಗಿ ಸ್ನೇಹಿತರೆ. ಇವಾಗ ಎಲ್ಲ ಕಸ ಮೊಸರು ಎಲ್ಲ ಮಾಡ್ಕೊಂಡು ನೀರು ತುಂಬ್ಕೊಂಡು ಬ್ಲಾಗ್ ಚೆಲ್ ಮಾಡೀನಿ. ಬರೀ ಇವತ್ತಿನ ರೊಟೀನ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಗೆ ಗೂಡ್ ಶೇರ್ ಮಾಡ್ತೀನಿ. ಶ್ರವಣಕುಮಾರ್ 8:30 ಹೋಗ್ತಾರೆ ಸ್ನೇಹಿತರೆ. ನಾನು ಕೂಡ ಮಾರಿ ತಕ್ಕೊಂಡು ಬಿಸಿನೀರು ಕಸ ಕಟ್ಟಿ ನೀರು ಕುಡಿಬೇಕು. ಬರೀ ಇವತ್ತು ಏನೇನು ಕೆಲಸ ಮಾಡಂತ ತೋರ್ಸ್ಕೊಂಬರ್ತೀನಿ, ನೋಡ್ಕೊಂಬರ್ರಿ. ನೋಡ್ರಿ, ಇಲ್ಲೇ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಅನ್ಕಿಟ್ಟೀನಿ. ಟೈಮು 8:10 ಆಗೈತೆ. ಇವತ್ತು ನೋಡೋಣ್ರಿ, ನಮ್ಮ ಬ್ಲೌಸ್ ಸ್ಟಿಚ್ ಮಾಡೋದೈತೆ, ನೈಟಿ ಹೊಲಿಯೋದಾವು, ಏನೇನಾಗುತ್ತೋ ಕೆಲಸ. ಇವತ್ತಿನ ರೊಟೀನ್ ಎಲ್ಲ ಫುಲ್ ವಿಡಿಯೋ ಶೇರ್ ಮಾಡ್ತೀನಿ. ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಅರ್ಧಂಬರ್ಧ ಮಾತ್ರ ಸ್ನೇಹಿತರೆ. ಬರೀ 8:10 ಆಗೈತೆ. ಇವತ್ತಿನ ರೊಟೀನು ವ್ಯಾಪಾರ ಹೆಂಗೆ ಹೋಗುತ್ತೋ ಅಂತ ಎಲ್ಲನೂ ಶೇರ್ ಮಾಡ್ತಿರ್ತೀನಿ. ವಿಡಿಯೋಗಳು ನೋಡ್ತೀರಿ. ಶ್ರವಣಕುಮಾರ್ದು ಜಾಕ್ ಆಗೈತೆ, ಶ್ರಾವಣಿದು ಜಾಕ್ ಆಗೈತೆ. ರೆಡಿ ಮಾಡೀನಿ ಅವ್ರನ್ನ. ಇನ್ನೊಂದಿಷ್ಟು ಅವ್ರಿಗೆ ಊಟ ಮಾಡಿಸ್ಬೇಕು. ಅನ್ನ ಸಾಂಬಾರು ಎಲ್ಲ ರೆಡಿ ಆಗೈತೆ ಸ್ನೇಹಿತರೆ. ಬರೀ ತೋರಿಸ್ತೀನಿ. ಮತ್ತು ನಿನ್ನೆ ಹೆಸ್ರು ಕಾಳು ಪಲ್ಯ ರೊಟ್ಟಿ ಮಾಡಿದೆ, ಹಂಗೆ ಉಳಿದಿತ್ತು. ಅದಕ್ಕೆ ಅನ್ನ ಸಾಂಬಾರು ಮಾಡ್ಕೊಂಡಿನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಶ್ರವಣಕುಮಾರ್ ಹೇಳಕತ್ತಿದ್ದ. ಹಂಗೆ ವಿಡಿಯೋ ಮಾಡಕತ್ತಿದ್ದೆ ಸ್ನೇಹಿತರೆ. ಹಂಗೆ ಒಂದು ಜಾನಪದ ಹಚ್ಚಿಕೊಂಡು ಟ್ಯಾಕ್ಟ್ರಿಗೆ ಹೋಯ್ತು. ಇನ್ನು ಮತ್ತು ವಾಯ್ಸ್ ಓವರ್ ಕೊಟ್ರಾತು. ಸುಮ್ಮನೆ ಯಾಕೆ ಕಾಪಿರೈಟ್ ಬರುತ್ತೆ ರೀ. ಹೊರಗಿನ ಸೌಂಡ್ ಏನು ಬರಬಾರ್ದು, ನಮ್ಮದೇ ರಿಯಲ್ ಸೌಂಡ್ ಇರಬೇಕು, ಕಾಪಿರೈಟ್ ಬರಲ್ಲ. ಬರೀ ಅಟ್ಟ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ, ಕಾಣ್ತಿರ್ಬೇಕು. ಸೂರ್ಯ ಬಿಸಿಲು ರೆಮ್ ಅಂತೈತೆ ನೋಡಿ. ತಿರುಗಿ 8:10 ಆಗೈತೆ. ಬಾಂಡೆ ತಿಕ್ಕೊಂಡಿನಿ. ಅನ್ನನೂ ರೆಡಿ ಆಗೈತೆ, ಸಾಂಬಾರು ಆಗೈತೆ. ಇವಾಗ ರೊಟ್ಟಿ ಸಾಂಬಾರು ಉಣಿಸಿ ಕಳಿಸಿ ಅನ್ನ ಸಾಂಬಾರು ಕಟ್ತೀವಿ. ಮಧ್ಯಾಹ್ನ ರೊಟ್ಟಿ ಕಟ್ಟಿದ್ದೆ, ಉಂಡೆ ಬರಲ್ಲ ಸ್ನೇಹಿತರೆ. ಅವರು ಹಂಗೆ ಬರ್ತಾರೆ. ಅದಕ್ಕೆ ಸಾಂಬಾರು ಸ್ವಲ್ಪ ಮಾಡೀನಿ. ಬೇಸಿಗೆ ದಿನ ರೀ, ಸಂಜೆಗೆ ಒಂದಿಟ್ಟು ಏನಾರ ಸಾಂಬಾರು ಮಾಡಿದ್ರಂತ ಸ್ವಲ್ಪ ಮಾಡ್ಕೊಂಡು ನಾವು ಉಕ್ಕು ಬಂದಿಲ್ಲ ಸ್ನೇಹಿತರೆ. ಕುದಿಬೇಕು ಚೆನ್ನಾಗಿ. ಶ್ರಾವಣಿನೂ ದೇವ್ರಿಗೂ ಹೇಳ ಇಷ್ಟು ಬಾಂಡೆ ತಿಕ್ಕೊಂಡು ನೀರು ಬಂದಿದ್ದು, ನೀರು ತುಂಬ್ಕೊಂಡಿನಿ. ಇನ್ನು ನಾನು ಕೂಡ ಜಾಕ ಮಾಡ್ತೀನಿ ರೀ. ದೇವ್ರ ಪೂಜೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಿಂದೆಲ್ಲನೂ ಕ್ಲೀನಾಗಿ ಸ್ನೇಹಿತರೆ. ನೀರು ಬಂದಿದ್ದು, ನೀರು ಹೋದೂರಿ ಇವಾಗ ಜಸ್ಟ್ ಆಗ ನೋಡಿ. ಹಿಂದೆ ನೀರು ಬೈ ತುಂಬಿನ ಅದು ನೀನು ಉಸುರು ತಂದಾಕಿದೆ, ಅಷ್ಟು ಹರ್ಕೊಂಡು ಹೋಗ್ಬಿಟ್ಟೈತ್ರಿ. ಬೀರಪ್ಪನ ದರ್ಶನ ಮಾಡ್ಕೋರಿ ಎಲ್ಲರೂ ಕೂಡ. ಎಲ್ಲನೂ ಮನೇನು ಕ್ಲೀನಾಗಿ ಸ್ನೇಹಿತರೆ. ಮನೆ ಕ್ಲೀನ್ ಇರಬೇಕು. ಗ್ಯಾಸ್ ಒಂದು ಸಿಲಿಂಡ್ರ್ ಅಲ್ಲೇ, ಒಂದು ಸಿಲಿಂಡ್ರ್ ಇಲ್ಲೇ ಆಗೈತ್ರಿ. ಇದು ಖಾಲಿ ಆಗುತ್ತಾನ ಒಂದು ಸಿಲಿಂಡ್ರ್ ಹೊರಗೆ ಇಡ್ಬೇಕಂತ ಮಾಡೀನಿ. ಖಾಲಿನೇ ಆಗವಲ್ಲ ನೋಡಿ ರೀ. ಶ್ರವಣಕುಮಾರ ಸಾಲಿಗೆ ಹೋದ್ರು. ಅವ್ರು ಹೋಗಾನೆ ಎಲ್ಲ ಕೆಲಸ ಮುಗಿದಿತ್ತು. ಇನ್ನು ಬಟ್ಟೆ ಬಾಂಡೆ ಮಾಡಬೇಕು, ಎಲ್ಲ ಏನೋ ಕೆಲಸ ಮಾಡ್ಕೋಬೇಕು ಅನ್ನೋರಾಗನೇ ಮತ್ತು ಬಟ್ಟೆ ಗಿರಿಕಿ ಬಂದರು. ಒಂದು ಅಸ್ತ್ರ ಅರಿವಿ ಹೋದ್ರು ಸ್ನೇಹಿತರೆ. ಒಂದು 4 ಪತ್ಲುಗಳು ಶೇಲ್, ಅದು ಒಂದು 4 ಪತ್ಲು ಪಿಕೋ ಹಾಕಕ್ಕೆ ಕೊಟ್ಟ ಸ್ನೇಹಿತರೆ. ಇವನ್ನ ಸೇಲ್ ಆಗ್ಯಾವು ನೋಡ್ತಿರ್ಬೇಕು. ಮತ್ತೇನು ಸೇಲ್ ಆಗ್ಯಾವ ಅಂದ್ರೆ 2 ನೈಟಿ ಸೇಲ್ ಆಗ್ಯಾವು, ಒಂದು ಅನುಸರಿ ಸೀರೆ ಒಳಗೆ ಸೇಲ್ ಆಗೈತೆ. ಬೆಳಗ್ಗೆನೇ ಅಷ್ಟೇ ವ್ಯಾಪಾರ ಚಲೋ ಆಯ್ತು ನೋಡಿ. ಬಿಸಿಲು ಭಾಳ ಆಯ್ತು. ಮಧ್ಯಾಹ್ನದಾಗ ಯಾರೂ ಬರಲ್ಲ ಸ್ನೇಹಿತರೆ. ಬೆಳಗ್ಗೆ ಕೆಲಸದ ಟೈಮ್ನಾಗ ಬರ್ತಾರೆ ನೋಡಿ. ಇವಿಷ್ಟು ಹತ್ತಿಡಬೇಕು. ಟೈಮು 10:10 ಆಗೈತಿ. ಬರೀ ಅವ್ರು ಮತ್ತು ಮಧ್ಯಾಹ್ನಕ್ಕೆ ಬಂದ್ರೆ ಅವ್ರಿಗೆ ಒಂದಿಷ್ಟು ಏನಾರ ನಾಷ್ಟ ಮಾಡ್ಬೇಕಂತ ಮಾಡೀನಿ. ಈಗ ಅನ್ನ ಸಾರು ಉಂಡೋಗ್ಯಾರ, ರೊಟ್ಟಿ ಸಾಂಬಾರು ಉಂಡೋಗ್ಯಾರ, ಅನ್ನ ಸಾಂಬಾರು ಕಟ್ಕೊಂಡು ಹೋಗ್ಯಾರ. ಹಿಟ್ಟು ಹಾಕ್ಯಾರ ಸ್ನೇಹಿತರೆ. ಮದುವೆ ಐತೆ ಅಂತ ನಾನು ಬಿಸಿನೀರು ಕಾಯಿಸಿದೆ, ಕುಡಿಬೇಕಂತೇಳಿ ಜೇನುತುಪ್ಪ ಹಾಕ್ಕೊಂಡು ಅವರು ಇಲ್ಲೇ ಬಟ್ಟೆ ಹೋದ್ರೆ ನಾನು ಹಂಗೆ ಹೋದೆ. ಹಂಗೆ ಹಿಟ್ಟು ಹಾಕ್ಸೋತೀನಿ ರೀ. ರೊಟ್ಟಿ ಮಾಡಿಕೊಡ್ಬೇಕು, ಮದುವೆ ಐತೆ ಒಬ್ರದ್ದು. ಬಿಡುಗಡೆ ಇಲ್ಲರೂ ಹಾಕ್ಸೋತೀನಿ ರೀ. ಹಂಗಿತ್ತಂದ್ರೆ ಹಾಕ್ಸೋಣಕ್ಕೆ ಹೋಗಲ್ಲ. ನಾ ಬಾಂಡೆ ಇಟ್ಟು ಇಷ್ಟು ಅನ್ನ ಊಟ ಆಗೈತೆ ಸ್ನೇಹಿತರೆ. ಅವ್ರನ್ನ ಕಳಿಸಿ ಅವ್ರಿಗೆ ಉಣಿಸಿ ನಾನಿಟ್ಟು ಉಂಡೆ. ಅಷ್ಟು ಬಾಂಡೆ ಅದಾವು, ಬಟ್ಟೆ ಒಗಿಬೇಕು. ಬರೀ ಬಿಸಿಲು ಬರ್ತಲ್ಲೇ ಬಟ್ಟೆ ಬಾಂಡೆ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅದನ್ನೇನೇ ಸ್ನೇಹಿತರೆ, ಇದು ರೀ ಬಟ್ಟೆ ಆಮೇಲೆ ಎತ್ತಿಡ್ತೀನಿ ರೀ. ಎಲ್ಲ ಪಿಕೋ ಹಾಕಿ ಕೊಟ್ರೆ ಅವನು ಇದು ಮಾಡ್ತೀನಿ ಸ್ನೇಹಿತರೆ. ಮಸ್ತ್ ಬಿಸಿ ಉಪ್ಪಿಟ್ಟು ರೆಡಿ ಮಾಡೀನಿ. ಶ್ರವಣಕುಮಾರ್ ಬರೋ ಟೈಮ್ ಆಗೈತೆ ರೀ. ಇವಾಗ ನಾನು ಅವ್ರಿಗೆ ಉಪ್ಪಿಟ್ಟು ಮಾಡಿಟ್ಟು ಬ್ಲೌಸ್ ಸ್ಟಿಚ್ ಮಾಡೋದು ಬಿಟ್ಟು ಉಪ್ಪಿಟ್ಟು ಮಾಡಿದೆ. ಇನ್ನು ಅರ್ಧ ಬ್ಲೌಸ್ ಸ್ಟಿಚ್ ಮಾಡೋದೈತ್ರಿ.
ಅರ್ಧ ಮಾಡಿ ನೀನು ಅರ್ಧ ಬ್ಲೌಸ್ ಸ್ಟಿಚ್ ಮಾಡ್ದೈತೆ. ಹೊಸ ಬಟ್ಟೆನೂ ಎತ್ತಿತ್ತು ನೋಡಿಲ್ಲ, ಹೊಸ ಅವಿಸ್ ನೈಟಿ ಇಡ್ಬೇಕ್ರಿ. ಬರ್ರಿ ಇವತ್ತು ಹೊಸ ಚಾನಲ್ಗೆ ವೀಡಿಯೋ ಹಾಕೋದಲ್ರಿ, ಅದಕ್ಕೊಂದು ಪ್ರಾಬ್ಲಮ್ ಆಗೈತೆ ಬರ್ರಿ ಸ್ನೇಹಿತರೆ. ಹಿಂಗಾಗಿ ಹಾಕೋದಲ್ಲಿಲ್ಲ, ಅದು ನೋಡ್ಕೋಬೇಕು ಮಾಡ್ಕೋಬೇಕು. ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಐತೆ ನೋಡಿ, ಅದು ಪ್ರಾಬ್ಲಮ್ ಆದ್ರೆ ಗೊತ್ತಾಗಲ್ಲ ಬಿಡಲ್ಲ. ಹಿಂಗಾಗಿ ಇದು 4 ಹೋಗಿ ಸಚ್ಚಿನ ಹಾಕಿ ನೋಡಿ, ಭಾಳ ಇಲ್ಲ 1 2 3 ಇನ್ನೊಂದು ಹಾಕಿದ್ರೆ ಇಲ್ಲಿ ಸನಿ ಆಗುತ್ತೆ ಇಲ್ಲಿ ಸನಿ ಆಗುತ್ತೆ ಅಂತೇಳಿ 4 ಮಾಡ್ಕೊಂಡೆ ನೋಡಿ. 2 ಗಂಟೆ ಆಯ್ತು ರೀ. ಶ್ರಾವಣಿಯರ್ನು ಯಾಕೋ ಬರಲಿಲ್ಲ, ಅವ್ರದ್ದು ದಾರಿ ಕಾಯಕತ್ತೀನಿ ರೀ. ಅವ್ರಿಗೆ ಊಟ ಬಂದ್ಗಾನೆ ಬ್ಯಾಗ್ ಕಳಿಸಿ ಮಾರಿ ತೊಳೆದು ಅವ್ರಿಗೆ ಊಟ ಮಾಡಿಸಿ ಬಿಟ್ಟನೆ ಅಂದ್ರೆ ಶೇರಿ ಆಗತ್ತೆ ರೀ. ಅದಕ್ಕಂತ ನೋಡಕತ್ತೀನಿ ರೀ, ಇನ್ನೂ ಬಂದಿಲ್ಲ ಸ್ನೇಹಿತರೆ. ಹೊರ ನೋಡಿದೆ ಇನ್ನೂ ಬಂದಿಲ್ಲ ರೀ ಅವರು.